ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮಾರ್ಕೆಟ್ ಅಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಂದಾಗಿಂದ ಈ ದಲ್ಲಾಳಿಗಳಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಇವರು ಹಳೆಯದು ಟ್ಯಾಕ್ಸು ಅದು ಇದು ಕಟ್ಟಬೇಕು ಅಂತ ಅದೆಲ್ಲ ಕೇಳಿದ್ದಕ್ಕೆ ಮತ್ತೆ ಅವರು ಇದೇ ಕಾರಣಕ್ಕೆ ಇವಾಗ ನೋಡು, ಶನಿವಾರ ಕೊಲ್ತೋಗಿರುತ್ತೆ, ತರಕಾರಿ ತರ್ತಾರೆ, ಕೊಲ್ತೋಗಿರ್ತದೆ, ಅದೆಲ್ಲ ಶನಿವಾರನೂ ಮಾರ್ಕೆಟ್ ಇಡಬೇಕು ಅನ್ನೋದು ಒಂದು ಇರೋದು ಕರೆಕ್ಟಾಗಿ ರೈತರ ಬಗ್ಗೆ ಅರಿವಿರೋದ್ರಿಂದ ಅಮ್ಮ ಇವ್ರಿಗೆಲ್ಲ ಆದಷ್ಟು ಈ ತರ ಮಾಡಬೇಕು ಅಂತ ಕಂಡೀಷನ್ ಮಾಡಿದಕ್ಕೆ ಆ ಅಮ್ಮನ ಮೇಲೆ ಇಲ್ಲಿ ಸಲ್ಲದ ಎಲ್ಲ ಆರೋಪಗಳು ಮಾಡಿ ಆ ಅಮ್ಮನ ಎತ್ತಂಗಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಲಂಚ ತಗೊಳ್ತಾರೆ, ಅದು ತಗೊಳ್ತಾರೆ, ಇದು ತಗೊಳ್ತಾರೆ ಅಂತ ಸುಮ್ಮನೆ ಆ ಅಮ್ಮನ ಮೇಲೆ ಗೂಬೆ ಕೂಡಿಸಿ ಈ APMC ಕಾರ್ಯದರ್ಶಿ ವಿಜಯಲಕ್ಷ್ಮಿ ಅಂತಕ್ಕಂಥವ್ರನ್ನ ಕೆಲ ತರಕಾರಿ ಮಾಲೀಕರು ವಿರುದ್ಧ ಮಾಡಿ ತರಕಾರಿ ದಲ್ಲಾಳಿಗಳ ಆರೋಪ ಮಾಡಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರ ಅಂತ ಹೇಳಿ ಮಾಧ್ಯಮಗಳು ಬರ್ತದೆ. ಜನ ನಾವು ಕೂಡ ಯೋಚನೆ ಮಾಡ್ತಾ ಇದೀವಿ ಅದು ತಪ್ಪಾಗಿದೆ ಅಂತ. ಯಾಕಂದ್ರೆ ಒಂದು ಹೆಣ್ಣುಮಗುಗೆ ಅನ್ಯಾಯ ಆದಾಗ ಯಾರು ಕೇಳ್ತಾರೆ, ಅದ್ರ ಬಗ್ಗೆ ಅವ್ನ ಕಾಲಿಡ್ದು ಹೇಳೋದೇನು ಅಷ್ಟೊಂದು ಒಳ್ಳೇದಲ್ಲ. ಅದಂತಹ ಒಂದು ತರಕಾರಿ ಆಗಿರ್ಲಿ, ಯಾವುದೇ ಒಂದು ಹಣ್ಣು ಹಂಪಲ ಆಗ್ಲಿ 10 ರಿಂದ 15 kg ಲೆಸ್ ಮಾಡ್ತಾರೆ. ಲೆಸ್ ಮಾಡೋದಲ್ದಿರ ಮತ್ತೆ ಅದ್ರಲ್ಲಿ ಕಮಿಷನ್ ಕೂಡ ಸಹ ತಗೊಳ್ತಾರೆ. ಇದು ಯಾರು ಇದ್ರ ಬಗ್ಗೆ ಚಕಾರ ಅವಕಾರ ಇರ್ತಲ್ಲ. ಈ ವಿಚಾರವಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರು ಈ ವಿಚಾರ ಕೇಳಿದ್ದಕ್ಕೆ ನಿನಗೆ ಇಲ್ಲ ಸಲ್ಲದ ನೀನು ಅಲ್ಲಿ ಲಂಚ ತಗೊಳ್ತೀಯಾ, ಇಲ್ಲಿ ಇನ್ನೊಂದು ಮಾಡ್ತಾ ಇದೀಯ, ಇಲ್ಲಿ ಆಪಾದನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಯಮ್ಮ ಮೇಲೆನೆ ಗೂಬೆ ಕೂರಿಸ್ತಾ ಇದ್ದಾರೆ. ಪಾಪ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾ ಇದಾರೆ, ಇಲ್ಲ ರೈತರು ಕಷ್ಟಪಟ್ಟು ಬೆಳೆ ಮಾಡ್ತಾ ಇದಾರೆ, ಅವ್ರು ನಷ್ಟ ಆಗ್ಬಾರ್ದು, ರೈತರಿದ್ರೇನೆ ನೀವು, ರೈತ ಇಲ್ಲ ಅಂತ ಹೇಳಿದ್ರೆ ಯಾರು ಇಲ್ಲ, ರೈತ ಇದ್ರೇನೆ ನಾವು, ಇಲ್ಲಾಂದ್ರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರೆ ಕೂಡ ಅಮ್ಮನ ಮೇಲೆ ಇಲ್ಲ ಸಲ ಗೂಬೆ ಕೂಡಿಸಿ ನೀನ್ ಕಮಿಷನ್ ತಗೊಳ್ತೀಯ, ನೀನ್ ಆರೋಪ ಮಾಡ್ತೀಯ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದಾರೆ. ಈ ಆರೋಪ ಎಲ್ಲನೂ ಸತ್ಯಕ್ಕೆ ದೂರವಾದಂತ ವಿಚಾರ. ನಾವು ಉಗ್ರವಾದ ಹೋರಾಟ ಮಾಡಿದಾಗ ಅದು ಪ್ರತಿಫಲ ಅವ್ರಿಗೆ ಗೊತ್ತಿರುತ್ತೆ. ಹೋರಾಟ ಅಂದ್ರೆ ಏನು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಅಲ್ಲಿ ಅರಿವು ಇಲ್ಲ ಅವ್ರಿಗೆ. ದಯವಿಟ್ಟು ಅವರು ಸರ್ಕಾರಿ ಅಧಿಕಾರಿನ ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡ್ತೀರಾ, ಅವ್ರಿಗೇನೋ ಈ ಪೇಪರ್ಗಳು ಹೇಳಿಕೆ ಕೊಟ್ಟಿದಾರಲ್ಲ, ಇದೆಲ್ಲ ಹಿಂದಕ್ಕೆ ಪಡ್ಕೊಂಡು ದಯವಿಟ್ಟು ಅವ್ರಿಗೆ ಸಹಕಾರ ಮಾಡ್ರಿ. ಅವರಿಂದ ನಿಮ್ಗೇನ ತೊಂದರೆ ಆದ್ರೆ ಸಹಕಾರ ಮಾಡ್ಕೊಂಡು ನಿಮ್ಮಿಂದ ಅವ್ರ ತೊಂದರೆ ಆಗಿದ್ರು ಇದು ಮಾಡ್ಕೊಳ್ಳಿ. ಅರ್ಥ ಆಯ್ತು? ರೈತರನ್ನ ಮಧ್ಯ ಇದು ಮಾಡ್ಕಿ ಬೀದಿಗೆ ಬಾಳ ಮಾಡ್ಬೇಡ್ರಿ. ಇವಾಗಲೇ ರೈತರು ಸಾಯ್ತಾ ಇದಾರೆ. ಇಷ್ಟು ದಿನ ಯಾಕೆ ಹೇಳಿಲ್ಲ ನೀವು? ಇಷ್ಟು ದಿನ ಯಾಕೆ ಹೇಳಿಲ್ಲ ನೀವು ಏನ್ ಸರಿ ಇಲ್ಲ ಅಂತ? ಏನ್ ತಿಳ್ಕೊಂಡಿದ್ದೀರಾ? ನೋಡಿ ಪುಟ್ಟರಾಜ್ ಅವರು, ಸತೀಶ್ ಅವರೇ, ಒಳ್ಳೆ ಮಾತುಗಳಿಂದ ಇಲ್ಲೆಲ್ಲ ರೈತ ಸಂಘದವರು, ಕನ್ನಡ ಪರ ಸಂಘದವರು, ದಲಿತ ಪರ ಸಂಘ ಎಲ್ಲ ಒಕ್ಕೂಟದಿಂದ ಮಾತಾಡ್ತಾ ಇದ್ದೀವಿ. ಇದನ್ನ ಏನಾದ್ರೂ ಇಲ್ಲಿಗೆ ನಿಲ್ಸಿಲ್ಲ, ಎಮ್ಮಗೆ ಏನಾದ್ರೂ ಕಿರುಕುಳ ತೊಂದರೆ ಕೊಟ್ಟಿದ್ರೆ ಕಾನೂನು ಕ್ರಮ ಹೋರಾಟ ಮಾಡ್ತೀವಿ. ನಾವು ಶಿಸ್ತಿನ ಸಿಪಾಯಿಗಳು, ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಬಂದ ಆಮೇಲೆ ನೀವು ಮಂಡಿ ಹೆಂಗಿಟ್ಕೊಂಡು ಹೆಂಗ್ ಇದು ಮಾಡ್ತೀರಾ ಗೊತ್ತಾ? ಶನಿವಾರ ಭಾನುವಾರ ಯಾಕೆ ರಜಾ ಕೊಡ್ಬೇಕು? ತರಕಾರಿ ಎತ್ಕೊಂಡು ಹಳ್ಳಿಯಿಂದ ಎತ್ಕೊಂಡ್ ಬಂದವ್ರು ಏನಾಗ್ಬೇಕು? ಇಲ್ಲಿ ಬಂದಿರೋ ದುಡ್ಡು ತಿನ್ಬೇಕು. ನೀವು ಹೆಂಡತಿ ಮಕ್ಕಳು ಮಜಾ ಮಾಡ್ಬೇಕಂದ್ರೆ 2 ದಿನ ರಜಾ ಕೊಡ್ಬೇಕು. ಇವ್ರೇನಾಗ್ಬೇಕು? ಕೂಲಿ ಅವ್ರನ್ನ ಇಟ್ಕೊಂಡು ಇಲ್ಲೆಲ್ಲ ತೋಟದಲ್ಲಿ ಕಿತ್ಕೊಂಡು ಬಾಕ್ಸ್ಗಳು ಹಾಕೊಂಡು ಇಲ್ಲಿಂದ ಬಾಡಿಗೆ ಇಟ್ಕೊಂಡು ಮಾರ್ಕೆಟ್ಗೆ ಬಂದ್ರೆ ನೀವು ಇವತ್ತು ಮಂಡಿ ರಜಾ ಅಂದ್ರೆ ಯಾವ್ದು ಬಲ್ತೋದ್ರೆ ಏನಾಗುತ್ತೆ? ಅದು ತಗೊಂತಾರ? 2 ಕಡೆ ಕಮಿಷನ್ ಪಡ್ಕೊಂಡು ನೀವು ರಾಜಾರೋಷಾಗಿ ರಾಯಲ್ ಫ್ಯಾಮಿಲಿ ಆಗಿ ನೀವು ಹೆಂಡತಿ ಮಕ್ಕಳು ಚೆನ್ನಾಗಿ ಬದುಕಿ. ಯಾರಿಂದ? ರೈತರಿಂದ. ರೈತರಿಲ್ಲ ಅಂದ್ರೆ ಈ ದೇಶನೇ ಇಲ್ಲ. ರೈತರು ಬೆನ್ನೆಲ್ಬು ಅಂತ ಹೇಳ್ತಾರೆ. ಏನಕ್ಕೆ? ರೈತರು ಎಲ್ಲಿ ನೋಡಿದ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾ ಇದ್ರಿ. ಸುಮಾರು ಬೆಳೆಗಳನ್ನು ಬೆಳೆದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಇದೆ ಅಂತ ನಂಬ್ಕೊಂಡು ನಾವು ಆಫೀಸರ್ಸ್ ನಂಬ್ಕೊಂಡು ಮಂಡಿಗಳವ್ರು ನಂಬ್ಕೊಂಡು ಬೆಲೆ ಮಾಡಿ ಕಟಾವು ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೀವಿ ನಂಬಿಕೆಯಿಂದ. ಇವ್ರು ನಂಬಿಕೆ ದ್ರೋಹ ಕೆಲಸ ಮಾಡ್ತಾ ಇದಾರೆ. ಯಾಕಂದ್ರೆ ಇವರು ಬರೀ ಚೆಸ್ ಕಟ್ಟದೆ ಪ್ರಶ್ನೆ ಮಾಡಿದಕ್ಕೆ ವಿಜಯಲಕ್ಷ್ಮಿ ಅವರ ಒಂದು ಆಫೀಸರ್ನ ಸುಮಾರು ಆರೋಪಗಳು ಮಾಡ್ತಾ ಇದಾರೆ. ಆ ಆರೋಪಗಳೆಲ್ಲ ಇರ್ಲಿ, ಸದ್ಯಕ್ಕೆ ನಿಮ್ಮ ಆರೋಪಗಳ ಕೈಬಿಟ್ಟು ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಿ. ರೈತರುಗಳನ್ನ ನಿಮ್ಮ ಚೆಸ್ಗಳಿಗೆ ಚೆಸ್ ಕಟ್ಟಬೇಕು ಅಂತ ಕೇಳಿದ್ದಕ್ಕೆ ನೀವು ಆರೋಪಗಳು ಮಾಡ್ತಾ ಇದೆ ಅಂದ್ರೆ ನಾವು ಇಲ್ಲಿ ರೈತರು ಎಷ್ಟು ಕಷ್ಟಪಡ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ. ಸುಮಾರು ಕಷ್ಟಪಟ್ಟು ನಾವು ಬೆಲೆಗಳು ಮಾಡಿ ಅಲ್ಲಿ ತಗೊಂಡ್ ಬಂದು ಮಾರ್ಕೆಟ್ಗೆ ಬಂದು ಎಲ್ಲ ಮಾಡ್ಕೊಂಡ್ರೆ ನಿಮ್ಮ ಕಮಿಷನ್ಗಳಿಗೆ ನಿಮ್ಮ ದಂಧೆಗಳು ಮಾಡ್ಕೊಳಕ್ಕೆ ಅಡ್ಡಿಪಡಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದು ವಿಜಯಲಕ್ಷ್ಮಿ ಆರೋಪ ಮಾಡ್ತಾ ಇದೆ ಅಂದ್ರೆ ಒಂದು ದಲಿತ ಮಹಿಳೆಗೆ ಇಷ್ಟೊಂದು ಕಿರುಕುಳ ಕೊಡೋದು ಸರಿ ಇಲ್ಲ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ APMCಯಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂತಹ ದಲಿತ ಮಹಿಳೆ, ದಲಿತ ಅಧಿಕಾರಿಯಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸ್ತಾ ಇದ್ದಾರೆ. ವಿನಾಕಾರಣ ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ದಕ್ಷ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರು, ನಮ್ಮ ಸೋದರಿಯವರು
ನಮ್ಮ ದಲಿತರಿಗೆ ಸೇರಿರ್ತಕ್ಕಂಥವರು ಯಾರೇ ಆಗಿದ್ರು ಕೂಡ ನಾವು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಮ ಸಂವಿಧಾನ ಅಡಿಯಲ್ಲಿ ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಡಿಯಲ್ಲಿ ಕೊಟ್ಟಿದ್ದಾರೆ. ಯಾರು ನಮ್ಮ ಸತೀಶ್ ಅವರು ಹಾಗೂ ಪುಟ್ಟರಾಜ್ ಅವರು ವಿನಾಕಾರಣ ಅವ್ರ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ವಿಷಯ ಏನಂತ ಹೇಳಿದ್ರೆ, ಈಗಾಗಲೇ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಕಷ್ಟಪಟ್ಟಿರ್ತಕ್ಕಂಥ ಬೆಳೆಗಳನ್ನ ನಾವು ದಾಸ್ತಾವೇಜಾಗಿ ಒಂದು ಮಾರುಕಟ್ಟೆಗೆ ನಾವು ರವಾನಿಸೋದು ನಮ್ದು ಕಾರ್ಯ ಆಗಿರ್ತದೆ. ಆ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಈ ದಲ್ಲಾಳಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 100 ಕೆಜಿ ಇರ್ತಕ್ಕಂತಹ ಒಂದು ತರಕಾರಿ ಆಗಿರ್ಲಿ, ಯಾವುದೇ ಒಂದು ಹಣ್ಣು ಹಂಪಲ ಆಗ್ಲಿ 10 ರಿಂದ 15 ಕೆಜಿ ಲೆಸ್ ಮಾಡ್ತಾರೆ. ಲೆಸ್ ಮಾಡೋದಲ್ದಿರ ಮತ್ತೆ ಅದ್ರಲ್ಲಿ ಕಮಿಷನ್ ಕೂಡ ಸಹ ತಗೊಳ್ತಾರೆ. ಇದು ಯಾರು ಇದ್ರ ಬಗ್ಗೆ ಚಕಾರ ಅವಕಾರ ಇತ್ತಲ್ಲ. ಈ ವಿಚಾರವಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರು ಈ ವಿಚಾರ ಕೇಳಿದ್ದಕ್ಕೆ, ನಿನಗೆ ಇಲ್ಲ ಸಲ್ಲದ ನೀನು ಅಲ್ಲಿ ಲಂಚ ತಗೊಳ್ತೀಯ, ಇಲ್ಲಿ ಇನ್ನೊಂದು ಮಾಡ್ತಾ ಇದೀಯ, ಆಪಾದನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಯಮ್ಮ ಮೇಲೆನೆ ಗೂಬೆ ಕೂಗಿಸ್ತಾ ಇದ್ದಾರೆ. ಪಾಪ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾ ಇದಾರೆ, ಇಲ್ಲ ರೈತರು ಕಷ್ಟಪಟ್ಟು ಬೆಳೆ ಮಾಡ್ತಾ ಇದಾರೆ, ಅವ್ರು ನಷ್ಟ ಆಗ್ಬಾರ್ದು, ರೈತರಿದ್ರೇನೆ ನೀವು, ರೈತ ಇಲ್ಲ ಅಂತ ಹೇಳಿದ್ರೆ ಯಾರು ಇಲ್ಲ, ರೈತ ಇದ್ರೇನೆ ನಾವು, ಇಲ್ಲಾಂದ್ರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಆಯಮ್ಮ ಹೇಳಿದ್ರೆ ಕೂಡ ಆಯಮ್ಮನ ಮೇಲೆ ಇಲ್ಲ ಸಲ ಗೂಬೆ ಕೂಡಿಸಿ ನೀನ್ ಕಮಿಷನ್ ತಗೊಳ್ತೀಯ, ನೀನ್ ಆರೋಪ ಮಾಡ್ತೀಯ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದಾರೆ. ಈ ಆರೋಪ ಎಲ್ಲನೂ ಸತ್ಯಕ್ಕೆ ದೂರವಾದಂತ ವಿಚಾರ. ಈಗಾಗಲೇ ಪತ್ರಿಕೆ ಮಾಧ್ಯಮಗಳೆಲ್ಲ ಪ್ರಕಟ ಆಗಿದೆ. ಯಾರು ಏನ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕರೆಕ್ಟ್ ಕೆಲಸ ಮಾಡೋರಿಗೆ ಎಲ್ಲಿ ಉಳಿಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ. ಅದು ಎಲ್ಲ ಈಗ ಈ ದಲ್ಲಾಳಿಗಳ ಮುಖಾಂತರ ನಿರೂಪಣೆ ಮಾಡ್ತಾ ಇದ್ದಾರೆ. ಇದೆಲ್ಲಾನು ದಯವಿಟ್ಟು ದಲ್ಲಾಳಿಗಳಾದಂತ ಸತೀಶ್ ಮತ್ತು ಪುಟ್ಟರಾಜ್ ಅವರು ಏನಿದ್ದಾರೆ, ಇನ್ನೂ ಇತರ ಸಹಚರ್ಯರು ದಯವಿಟ್ಟು ಇಲ್ಲಿಗೆ ಆರೋಪಗಳು ಪ್ರತ್ಯಾರೋಪಗಳನ್ನ ನಿಲ್ಲಿಸಿದ್ರೆ ನಿಮ್ಗೆ ತುಂಬಾ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಸರ್ವ ಸಂಘ ಒಕ್ಕೂಟಗಳಿಂದ ಎಲ್ಲ ಇಲ್ಲಿ ಒಂದು ಮಾಧ್ಯಮ ಮುಖಾಂತರ ಪ್ರೆಸ್ ಮೀಟ್ ಕೊಡ್ತಾ ಇದ್ದೀರಿ. ಇಲ್ಲ ಅಂತ ಹೇಳಿದ್ರೆ ನಾವು APMC ಯಾರು ಬಂಗಾರ ನಮ್ಮ KGF ನಮ್ಮ ಕೋಲಾರಲ್ಲಿ ಎಲ್ಲಿದೆಯೋ ಅಲ್ಲೇ ಕೇಂದ್ರ ಸ್ಥಾನದಲ್ಲಿ ಬಂದು ನಾವು ನಿಜವಾಗ್ಲೂ ನಿಮ್ಮ ವಿರುದ್ಧ ಧರಣಿ ಮಾಡಿ ಆ ಅಘೋರದಂತ ಹೋರಾಟವನ್ನು ಮಾಡೋದಕ್ಕೂ ನಾವು ಹಿಂದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಿ. ನಿಮ್ಗೆ ಏನು ಹೇಳಿಕೆಗಳು ಕೊಟ್ಟಿದ್ದೀರಾ ಅದನ್ನೆಲ್ಲ ದಯವಿಟ್ಟು ನೀವು ವಾಪಸ್ ತಗೋಬೇಕು, ಹಿಂಪಡಿಬೇಕು. ಮತ್ತೆ ಮೇಡಮ್ ಅವ್ರು ಹೇಳ್ತಾರೆ, ಶನಿವಾರ ಸಹ ವಾರದಲ್ಲಿ 7 ದಿವಸನೂ ನಮ್ಮ ಮುಕ್ತ ಮಾರುಕಟ್ಟೆ ಓಪನ್ ಆಗಿರಬೇಕು, ರೈತರಿಗೆ ಮುಕ್ತವಾಗಿರಬೇಕು. ರಜಾ ಯಾರು ಮಾಡಂಗಿಲ್ಲ. ಶನಿವಾರ ಕೂಡ ರಜಾ ಇರುವ ಕಾರಣ ಶನಿವಾರ ಕೂಡ ಮೇಡಮ್ ಅವರು ಶನಿವಾರ ಕೂಡ ನೀವು ನಡೆಸಬೇಕು, ಯಾಕಂದ್ರೆ ರೈತರಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಆ ರೀತಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು. ಅವ್ರ ಮೇಲೆ ಇಲ್ಲ ಸಲ್ಲದ್ರೆ ನೀವು ಆರೋಪಗಳು ಮಾಡ್ಕೊಳ್ಳೋದು, ಪ್ರತ್ಯಾರೋಪ ಮಾಡ್ಕೊಳ್ಳೋದು ಇದು ಸರಿ ಇಲ್ಲ ಅಂತ ಕಾಣ್ತಾ ಇದ್ದೀನಿ. ನಿಮ್ಗೆ ಇದೊಂದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀರಿ. ಇಲ್ಲ ನೀವು ತಿದ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನ APMC ಯಾರು ನಮ್ಮ ಕೋಲಾರದಲ್ಲಿ ಮಾಡೋದಕ್ಕೆ ನಾವು ರೆಡಿ ಇದ್ದೀರಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ. ಮುಖಂಡರಿಗೂ ಒಂದು ಸುತ್ತ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ಜಿಲ್ಲಾ ರೈತ ಸಂಘ ಉಪಾಧ್ಯಕ್ಷರು. ರೈತ ಸಂಘ ಅಂದ್ರೆ ಕೆಲವರೆಲ್ಲ ರೈತ ಸಂಘ ಅಂತ ಶಾಲು ಹಾಕೊಂಡಿದ್ದಾರೆ. ನಾವು ಪಕ್ಕ 25 ಎಕರೆ ಜಮೀನು ಮಾಡಿ ತೋಟಗಳು ಮಾಡಿ ನಾವು ಸುತ್ತು ಸುಣ್ಣ ಆಗ್ತಕ್ಕಂಥ ಸಮಯದಲ್ಲಿ, ಇದಾದ ಪೇಪರ್ ನೋಡಿದಂಥ ಸಮಯದಲ್ಲಿ ನಮ್ಮ ಇವರು ನನಗೂ ಒಂದು ನೋವಾಯಿತು, ತಡವಾಗಿ ಬಂದೆ. ಆದರೆ ಯಾರೋ ನಮ್ಮ APMC ಜಯಲಕ್ಷ್ಮಮ್ಮ ಅಂತ ಒಬ್ಬರು ನಮ್ಮ ಅಧಿಕಾರಿ, ಅವರು ಸರ್ಕಾರಿ ಅಧಿಕಾರಿ, ಅವರು ಅಡಿಯಲ್ಲಿ ಇಲ್ಲಿ ಅಲ್ಲಿ ಮಾಲೀಕರಾಗಲಿ ಯಾರೇ ಆಗಲಿ ಮಂಡಿ ಕೆಲವರೆಲ್ಲ ಸುಮ್ಮನೆ ಹೆಸರಲ್ಲಿ ಇಟ್ಕೊಂಡು ಮಾಲೀಕರಾಗಿದ್ದಾರೆ. ಅದು ಇನ್ನೂ ನಾನು ಒಂದು 2-3 ಸರಿ ಹೋಗಿದ್ದೀನಿ, ಅಲ್ಲಿ ಅವ್ಯವಹಾರಗಳು ನಡೀತಾ ಇದ್ದಾವೆ. ಅದನ್ನು ಕಡಿವಾಣ ಆಗ್ಬೇಕಂತ ನನ್ನ ಮನಸ್ಸಲ್ಲೂ ಬಂತು. ಚಿಕ್ಕಾಪಟ್ಟಿ ಒಂದು ಹೆಸರು ಇಟ್ಕೊಂಡು ಅಲ್ಲಿ ಮಾಲೀಕರಾಗಿದ್ದಾರೆ. ಪಾಪ ಈ ರೈತರು ಕಷ್ಟಪಟ್ಟು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರೈತರೇ, ಬೇರೆ ಏನು ಹಂಗಿರ್ತಕ್ಕಂಥವ್ರಲ್ಲ. ಅಂತ ರೈತರು ಕಷ್ಟಪಟ್ಟು ಇವತ್ತಿನ ದಿವಸ 2,000 ರೂಪಾಯಿ 1,500 ಗೊಬ್ಬರ, ಒಂದು ಕೂಲಿ ಲೇಬರ್ಗೆ 500 ರಿಂದ 600 ರೂಪಾಯಿ, ಅದು ಒಂದು ಅವರ್ಸ್ ಲೆಕ್ಕ. ಈಗ ನಮ್ಮ ವಿಸ್ಟಾನ್ ಕಂಪ್ನಿ ಅದು ಇದು ಬಂದಿದೆ ನೋಡಿ, ಆ ಟೈಪ್ ಆಗಿದೆ ಕಷ್ಟ. ರೈತರ ಕಷ್ಟ ಏನು ಅಂತ ಗೊತ್ತಿಲ್ಲ. ಆ ರೈತರ ಕಷ್ಟ ಬೆಟ್ಟು ಬೆಳೆ ಬೆಳೆದಿರ್ತಕ್ಕಂಥ ತರಕಾರಿ ಹಣ್ಣು ಹಂಪಗಳೆಲ್ಲ ಎತ್ಕೊಂಡು ಹೋಗಿ ಮಾರ್ಕೆಟ್ ಅಂತ ನಮ್ಮ APMC ಕೋಲಾರಲ್ಲಿ ಒಳ್ಳೆ ಪ್ರಸಿದ್ಧವಾದಂಥ ಸ್ಥಾನ ಬಂದಿದೆ. ಅಂಥ ಪ್ಲೇಸಲ್ಲಿ ಹಾಕುವಾಗ ಯಾರ ಸರ್ಕಾರಿ ಅಧಿಕಾರಿ ನಮಗೋಸ್ಕರ ಅವರು ಹೇಳಿದಂಥ ಈ ಥರ ಕೆಲವೊಂದು ತಿಳುವಳಿಕೆಗಳು ಅದು ಇದು ಹೇಳಿದಾಗ ಇವರು 100 ಕೆಜಿಗೆ 10 ಕೆಜಿ ಕಳ್ತನ ಮಾಡಿಬಿಟ್ರೆ ರೈತ ಬೆಳೆದಿರೋನೇನಾಗಬೇಕು? ಇವ್ರು ಕಮಿಷನ್ ಬರ್ತದೆ. ಇವರು ಆಲ್ರೆಡಿ 10 ರೂಪಾಯಿ 8 ರೂಪಾಯಿ ಕಮಿಷನ್ ತಗೊಳ್ತಾರೆ. ಬೆಳೆದಿರೋರು ನಾವು, ಕಮಿಷನ್ ಅವ್ರಿಗೆ, ಮಾರೋವನ್ಗೆ ರೀಲರ್ಸ್ಗೆ ಅನುಕೂಲ ಮಾಡೋದು. ಅವನು 1 to ಡಬಲ್ ತ್ರಿಬಲ್ ಮಾಡ್ತಾನೆ. 1 ಕೆಜಿ ನಮಗೆ 10 ರೂಪಾಯಿ ಸಿಕ್ಕಿದ್ರೆ ಅವ್ನು 30 ರೂಪಾಯಿ ಅವನಿಗೆ. ಇಂಥ ಸಮಯದಲ್ಲಿ ಇವ್ರು ಯಾರ ಪುಡಾರಿಗಳು ನಮ್ಗೆ ಗೊತ್ತಿಲ್ಲ, ಯಾರ ಸತೀಶ್ ಮತ್ತೆ ಪುಟ್ಟರಾಜು ಅನ್ನೋರು, ಇವರು ರೈತರಿಂದ ಚೆನ್ನಾಗಾಗ್ತಾ ಇರೋದು. ನಾವು ಎತ್ಕೊಂಡೋಗಿ ಬೆಳೆ ಎತ್ಕೊಂಡೋಗಲ್ಲ ಹಾಕಿದ್ರೆ ತರಕಾರಿ ಅದು ಇದು ಹಣ್ಣು ಅಂಶಗಳು ಮಾರ್ಬಿಟ್ಟು ಅವ್ರು ಚೆನ್ನಾಗಾಗ್ತಾ ಇರೋದು. ದಯವಿಟ್ಟು
ಯಾರೋ ಸತೀಶನವ್ರು ಯಾರೋ ಪುಟ್ಟರಾಜನವ್ರು ಯಾರೋ ಇಲ್ಲ ಇನ್ನು ತಿಮ್ಮಪ್ಪನ ಬೊಮ್ಮಪ್ಪನ ಯಾರೋ ಇರಬಹುದು. ಎಲ್ಲಾ ಮಾಲೀಕರಿಗೂ ಈ ಒಂದು ಮಾಧ್ಯಮದ ಮುಖಾಂತರ ತಿಳುವಳಿಕೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಇಂಥ ಕೆಲಸಕ್ಕೆ ಕೈ ಹಾಕ್ಬೇಡ್ರಿ. ನಾಳೆ ಬೆಳಗ್ಗೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡೋದಕ್ಕೆ ಬಂದಾಗ ನಿಮಗೆ ಧಕ್ಕೆ ಆಗುತ್ತೆ. ಒಬ್ಬ ಆಫೀಸರ್ ಜಯಲಕ್ಷ್ಮಮ್ಮ ಅವರು, ಅರ್ಥ ಆಯ್ತಾ, ಅವ್ರು ಸರ್ಕಾರಿ ಹುದ್ದೆ ಹುದ್ದೆ ಮಾಡ್ತಾರೆ ಅವರು, ಅರ್ಥ ಆಯ್ತಾ. ಅವ್ರು ಏನೋ ಒಂದು ಹೇಳ್ತಾರೆ, ಶನಿವಾರ ಯಾಕೆ ನಿಲ್ಸ್ತೀರಿ, ತರಕಾರಿ ಶನಿವಾರ ಕಿತ್ತಿದ ತರಕಾರಿ ಭಾನುವಾರ ಹೋದ್ರೆ ಅದು ರೇಟ್ ಇರಲ್ಲ, ಬಲ್ತೋಗಿರುತ್ತೆ. ಕೆಲವೊಂದು ತರಕಾರಿ ನಿಮ್ಗೂ ಗೊತ್ತಿರೋದೆ, ಅವೆಲ್ಲ ಬಲ್ತೋಗುತ್ತೆ. ಅವ್ರನ್ನ ಶನಿವಾರ ಇಡ್ಲಿ ಅವ್ರು ಹೇಳೋದು ಒಳ್ಳೇದೇ. ಅವ್ರು ಯಾವ್ದೋ ಕೆಲವು ಕಂಡೀಷನ್ಸ್ ಹೇಳಿದಾಗ ಇವರು ಅವ್ರ ಮೇಲೆ ಧಮಕಿ ಹಾಕೋದು ಇವೆಲ್ಲ ಬಿಡ್ರಿ ಸ್ವಾಮಿ. ನಾವಿಲ್ಲ ಅಂದ್ರೆ ರೈತರು ಇಲ್ಲ ಅಂದ್ರೆ ನೀವಿಲ್ಲ, ಯಾರು ಆ ಸರ್ಕಾರ ಅಧಿಕಾರಿ ಕೂಡ ಇರಲ್ಲ. ನೀವು ಅಲ್ಲಿ ಮಂಡಿ ಇಟ್ಕೊಂಡು ಅಲ್ಲಿ ಏನ್ ಮಾಡ್ತೀರಿ, ಬೆಳೆದು ಎತ್ಕೊಂಬಂದು ಹಾಕೊಳ್ತೀರಾ ನೀವು, ನಿಮ್ಮ ತೋಟದಲ್ಲಿ ಎತ್ಕೊಂಬಂದು ನೀವು ವ್ಯಾಪಾರ ಮಾಡೋಕ್ಕಾಗುತ್ತಾ? ದಯವಿಟ್ಟು ಈ ಒಂದು ಸಂಘಟನೆ ಮುಖಾಂತರ ನಾವೆಲ್ಲ ಸಂಘಟನೆಯವರು ಸೇರಿ ಅವ್ರಿಗೆ ಒಳ್ಳೆ ಮಾತು ಹೇಳ್ತಾ ಇದೀವಿ. ಯಾಕಂದ್ರೆ ನಾವು ಕೆಟ್ಟ ಮಾತುಗಳು ಹೇಳ್ತಾ ಇಲ್ಲ. ನಾವು ಉಗ್ರವಾದ ಹೋರಾಟ ಮಾಡಿದಾಗ ಅದು ಪ್ರತಿಫಲ ಅವ್ರಿಗೆ ಗೊತ್ತಿರುತ್ತೆ. ಹೋರಾಟ ಅಂದ್ರೆ ಏನು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಅಲ್ಲಿ ಅರಿವು ಇಲ್ಲ ಅವ್ರಿಗೆ. ದಯವಿಟ್ಟು ಅವರು ಸರ್ಕಾರಿ ಅಧಿಕಾರಿನ ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡ್ತೀರಾ, ಅವ್ರಿಗೇನೋ ಈ ಪೇಪರ್ಗಳು ಹೇಳಿಕೆ ಕೊಟ್ಟಿದ್ದಾರಲ್ಲ ಇದೆಲ್ಲ ಹಿಂದಕ್ಕೆ ಪಡ್ಕೊಂಡು ದಯವಿಟ್ಟು ಅವ್ರಿಗೆ ಸಹಕಾರ ಮಾಡ್ರಿ. ಅವರಿಂದ ನಿಮ್ಗೇನ ತೊಂದರೆ ಆದರೆ ಸಹಕಾರ ಮಾಡ್ಕೊಂಡು ನಿಮ್ಮಿಂದ ಅವ್ರ ತೊಂದರೆ ಆಗಿದ್ರು ಇದು ಮಾಡ್ಕೊಳ್ಳಿ, ಅರ್ಥ ಆಯ್ತು. ರೈತರನ್ನ ಮಧ್ಯೆ ಇದು ಮಾಡ್ಕಿ ಬೀದಿಗೆ ಬಾಳ ಮಾಡ್ಬೇಡ್ರಿ. ಇವಾಗಲೇ ರೈತರು ಸಾಯ್ತಾ ಇದ್ದಾರೆ. ಈಗ ಬೇರೆ ಇಂಥ ರೈತರಾದರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಈಗ ನಂದು ಒಂದು 25ರಿಂದ 30 ಲಕ್ಷ, ನಮ್ಮ ಸ್ನೇಹಿತರು ಒಂದು 50 ಲಕ್ಷ ಬಾಳೆ ತೋಟ ಎಲ್ಲ ಅನಾನುಕೂಲ ಆಯ್ತು ಅಕಾಲಿಕ ಮಳೆಯಲ್ಲಿ. ನಾವೇನು ಮಾಡೋಕ್ಕಾಗಲ್ಲ. ಯಾರಾದ್ರೂ ಬಂದು ನಮ್ಗೇನು ಸಹಾಯ ಕೊಟ್ರ? ಏನು ಕೊಟ್ಟಿಲ್ಲ. ಆದ್ರೆ ತಡ್ಕೊಳ್ಳೋ ಶಕ್ತಿ ರೈತರಿಗಿದೆ, ಮಾಡೋ ಶಕ್ತಿ ರೈತರಿಗಿದೆ. ಅಲ್ಲಿ ಹಾಳು ಮಾಡೋ ಶಕ್ತಿ ನಿಮ್ಗಿಲ್ಲ. ನಾವೇನನ್ನು ರಚ್ಚಿಗೆದ್ರೆ ದಯವಿಟ್ಟು ನೀವು ಅಲ್ಲಿ ಮಂಡಿಗೆ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕೆ ಆಗಲ್ಲ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಮಾಧ್ಯಮದ ವಂದಿಸುತ್ತಾ ಮಾರ್ಕೆಟಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಂದಾಗಿಂದ ಈ ದಲ್ಲಾಳಿಗಳಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಇವರು ಹಳೆಯದು ಟ್ಯಾಕ್ಸು ಅದು ಇದು ಕಟ್ಟಬೇಕು ಅಂತ ಅದೆಲ್ಲ ಕೇಳಿದ್ದಕ್ಕೆ ಮತ್ತೆ ಅವರು ಇದೇ ಕಾರಣಕ್ಕೆ ಇವಾಗ ನೋಡು, ಶನಿವಾರ ಕೊಲ್ತೋಗಿರುತ್ತೆ, ತರಕಾರಿ ತರ್ತಾರೆ ಕೊಲ್ತೋಗಿರ್ತದೆ, ಅದೆಲ್ಲ ಶನಿವಾರನೂ ಮಾರ್ಕೆಟ್ ಇಡಬೇಕು ಅನ್ನೋದು ಒಂದು ಇರೋದು ಕರೆಕ್ಟಾಗಿ ರೈತರ ಬಗ್ಗೆ ಅರಿವಿರೋದ್ರಿಂದ ಅಮ್ಮ ಇವರಿಗೆಲ್ಲ ಆದಷ್ಟು ಈ ಥರ ಮಾಡಬೇಕು ಅಂತ ಕಂಡೀಷನ್ ಮಾಡಿದ್ದಕ್ಕೆ ಆ ಅಮ್ಮನ ಮೇಲೆ ಇಲ್ಲ ಸಲ್ಲದ ಎಲ್ಲ ಆರೋಪಗಳು ಮಾಡಿ ಆ ಅಮ್ಮನ ಎತ್ತಂಗಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಲಂಚ ತಗೊಳ್ತಾರೆ, ಅದು ತಗೊಳ್ತಾರೆ, ಇದು ತಗೊಳ್ತಾರೆ ಅಂತ ಸುಮ್ಮನೆ ಆ ಅಮ್ಮನ ಮೇಲೆ ಗೂಬೆ ಕೂಡಿಸಿ ಇವರು ಏನು ಇಲ್ಲ ಆ ಥರ ಏನೋ ತಪ್ಪು ಮಾಡಿದ್ರೆ ಅವ್ರು ಪ್ರೂಫ್ ಮಾಡಲಿ. ಇಲ್ಲೇ ಇರೋದೆಲ್ಲ ಮಾಡಿ ಒಂದು ದಲಿತ ಮಹಿಳೆ ಮೇಲೆ ದೌರ್ಜನ್ಯವಾಗಿ ಈ ಥರ ಮಾಡ್ತಾ ಇದ್ರೆ ಇದು ನ್ಯಾಯ ಸಮ್ಮತವಲ್ಲ. ಅವ್ರು ಏನೇ ಇದ್ರು ಅವ್ರು ಏನು ಇವತ್ತು ರೈತರಿಗೋಸ್ಕರ ಏನು ಮಾಡ್ತಾ ಇದ್ದಾರೋ ಅವ್ರು ನಮ್ಗೆ ರೈತರಿಗೆ ಕರೆಕ್ಟ್ ಆಗಿದೆ, ನಮಗೆಲ್ಲ ಕರೆಕ್ಟ್ ಆಗಿದೆ. ನೀವು ಇವತ್ತು ಎಲ್ಲದರಲ್ಲೂ ನೀವು ಬೆಳೆದವನಿಗೆ ಏನು ಇಲ್ಲ, ಕಷ್ಟಪಟ್ಟು ವರ್ಷ ಎಲ್ಲ ಬೆಳೆದವನಿಗೆ ಏನು ಇಲ್ಲ. ನೀವು ಕೂತ್ಕೊಂಡು ಕಮಿಷನ್ ಹೊಡ್ಕೊಂಡು ಇದು ಹೊಡ್ಕೊಂಡು ಎಲ್ಲ ಹೊಡ್ಕೊಂಡು ಹೋಗೋರಿಗೆ ನಿಮ್ಗೆ ಎಲ್ಲ ಸಿಗ್ತಾ ಇಲ್ಲ ಎಮ್ಮ ಬಂದ ಮೇಲೆ ಅಂತ ಹೇಳ್ಬಿಟ್ಟು ಇಲ್ಲದೆ ಇರೋದೆಲ್ಲ ನೀವು ಇವತ್ತು ಎಮ್ಮನ ಮೇಲೆ ಒಂಥರ ಕೆಟ್ಟದಾಗಿ ನೀವು ಹೇಳ್ತಾ ಇದ್ದೀರಾ. ಇದೆಲ್ಲ ಚೆನ್ನಾಗಿರಲ್ಲ. ದಯವಿಟ್ಟು ಇನ್ನು ಮುಂದೆ ಇದೇ ಥರ ಆದರೆ ಮುಂದೆ ನಾವು ಎಲ್ಲ ಇಡೀ ಡಿಸ್ಟಿಕಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ಇದಕ್ಕೆ ಆಸ್ಪದ ಕೊಡೋಕೆ ಹೋಗಬೇಡಿ. ಇದಲ್ಲ ಇವರು ಪುಟ್ಟರಾಜು ಇವರು ಸತೀಶ್ ಏನಿದ್ದಾರೆ ಅಂದರೆ ಇವ್ರ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರೂ ಹೇಳ್ತಾ ಇದ್ದಾರೆ. ಮೊದಲು ನಮ್ಮ ಲಕ್ಷ್ಮೀನಾರಾಯಣ ಹೇಳ್ದಂಗೆ ಮೊದಲು ಮಾರ್ಕೆಟಲ್ಲಿ ಈ ಥರ ನಮಗೆ ಕಂಪ್ಲೇಂಟ್ ಬಂದಿದೆ, ನಾವು ಮಾಡಬೇಕು ಅಂತ ಇದ್ದೀವಿ. ಆದರೂ ಇವತ್ತು ಒಂದು ಒಳ್ಳೆ ಆಫೀಸರ್ ಬಂದು ಇದು ಎತ್ತಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಇಡೀ ರೈತರು ಎಲ್ಲ ಸಂಘದವರು ಸಪೋರ್ಟ್ ಆಗಿ ನಿಂತ್ಕೊಂಡು ನಾವು ಇದೇ ಥರ ನಾವು ಹೋರಾಟ ಮಾಡ್ತೀವಿ. ಇದೇನಾದರೂ ಇದ್ರೆ ನೀವು ಇಷ್ಟಿಗೆ ಬಿಟ್ಬಿಡ್ಬೇಕು. ಇಲ್ಲ ಎಮ್ಮನ ಮೇಲೆ ಏನಾದರೂ ಇಲ್ಲದೆ ಇರೋದು ತೊಂದರೆ ಮಾಡಿಕೊಟ್ರೆ ಮಾಡಿದ್ರೆ ಇನ್ನು ಮುಂದೆ ನಾವು ತುಂಬಾ ಉಗ್ರವಾದ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಎಲ್ಲ ನಮ್ಮ ಮುಖಂಡರ ಸರ್ವಸಭೆ ಮುಖಾಂತರ ನಾನು ತಿಳಿಪಡಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನು ಮುಂದೆ ಇವತ್ತಿಗೆ ಇದು ಕೊನೆ ಆಗಬೇಕು. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಅವ್ರನ್ನು ಆನೆಸ್ಟಾಗಿ ಒಂದು ಕೆಲಸ ಮಾಡಕ್ ಬಿಡಿ. ಒಂದು ಆಫೀಸರು ಆನೆಸ್ಟಾಗಿ ಕೆಲಸ ಮಾಡಬೇಕು ಅಂದ್ರೆ ಅವ್ರಿಗೆ ನೀವು ತೊಂದರೆ ಕೊಟ್ಟು ನೀವೇ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ, ನೀವೇ ಲಂಚ ಕೊಡೋಕ್ಕೆ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ. ಏನೋ ಆನೆಸ್ಟಾಗಿ ಅಧಿಕಾರಿಗಳಿದ್ರು ಅವ್ರಿಗೆ ಕೆಡ್ಸೋದೇ ನೀವು, ದಲ್ಲಾಳಿಗಳೇ ಕೆಡ್ಸೋದು. ನಿಮ್ಗೆ ದುಡ್ಡು ಕೊಟ್ಟು
ಅದು ಕೊಡ್ತೀವಿ ಇದು ಕೊಡ್ತೀವಿ ನಮ್ಗೆ ಆಸೆ ಹುಟ್ಟಿಸಿ ಇಲ್ಲದೆ ಸಲ್ಲದ ಎಲ್ಲ ಆಸೆಗಳು ಹುಟ್ಟಿಸಿ ಅವ್ರನ್ನ ಹಾಳು ಮಾಡ್ತಾ ಇರೋದು, ಆಫೀಸ್ಗಳನ್ನ ಹಾಳು ಮಾಡೋದೇ ನೀವು ದಲ್ಲಾಳಿಗಳು. ನಿಮ್ಗೇನು ಇವತ್ತು ಕಷ್ಟಪಟ್ಟರೆ ರೈತರಿಗೆ ಗೊತ್ತಾಗುತ್ತೆ, ಮಳೆ ಇಲ್ಲ, ಇಷ್ಟು ದಿವಸ ಮಳೆ ಇಲ್ಲ, ಇವಾಗ ಮಳೆ ಬಂತು, ಎಲ್ಲ ಹೋಯ್ತು. ಏನೋ ಅವರು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಇನ್ನೊಂದು ಇವತ್ತೊಂದು ಕೂಲಿ ಏನಿದೆ, ಒಂದು ಬೆಲೆ ಹಾಕ್ಬೇಕಂದ್ರೆ ಕೂಲಿಗೆ ಸಾಕಾಗಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮಾರ್ಕೆಟ್ಗೆ ಬಂದ್ರೆ ನೀವು ಕಮಿಷನ್ ಹೊಡಿತೀರಾ, ಈ ಕಡೆ 5 ರಿಂದ 10 kg ಅದರಲ್ಲೂ ಲೆಸ್ ಮಾಡ್ತೀರಾ. ಇಲ್ಲ ಶನಿವಾರ ಮಾರ್ಕೆಟ್ ತಗೊಂಡು ಎಲ್ರಿ ಹೋಗ್ಬೇಕು, ಅವರು ಎಲ್ಲಿ ಹೋಗ್ಬೇಕು, ಮನೇಲಿ ಇಟ್ಕೋಬೇಕಾ? ಇವಾಗ ಬೆಲೆ ಬಂದ್ಬಿಟ್ಟಿರುತ್ತೆ, ಶನಿವಾರ ಏನ್ ಮಾಡುದು, ಭಾನುವಾರ ಬಂದ್ರೆ ಕೊಳ್ತೋಗಿರುತ್ತೆ, ನೀವು ಏನ್ ಮಾಡ್ತೀರಾ, ಅರ್ಧ ರೇಟ್ಗೂ ತಗೊಳಲ್ಲ. ರೈತರು ಹೋಯ್ತು ಪಾಪ, ಕೊಳೆದು ಬಿಸಾಯ್ತು ಅಂತ ಹೇಳ್ಬಿಟ್ಟು ಬಿಸಾಕ್ತೀರಾ. ಅದು ಅಲ್ಲಿ ಬಂದ್ರೆ ಆರಿಸ್ತಾರೆ, ಏನೋ ಇದು ಚೆನ್ನಾಗಿಲ್ಲ ಅಂತ. ಇಷ್ಟೆಲ್ಲ ಮಾಡಿ ನೀವು ಇದು ಮಾಡ್ತಾ ಇರೋದು, ಅದೆಲ್ಲ ಅವರು ನೀವು ಕೇಳಿದ್ದಕ್ಕೆ ಅವ್ರ ಮೇಲೆ ಇಲ್ಸಲ್ಲೇ ಎಲ್ಲ ಆರೋಪಗಳನ್ನು ಮಾಡ್ತಾ ಇದ್ದೀರಾ. ಇದು ಚೆನ್ನಾಗಿರಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಇಲ್ಲಿಗೆ ಸ್ಟಾಪ್ ಆದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನಿಮ್ ಕೋಲಾರ APMC ಮಾರ್ಕೆಟ್ ಬಂದು ಇಡೀ ರೈತರು ಸಂಘಗಳೆಲ್ಲ ಸೇರಿ ನಾವು ಉಗ್ರವಾದ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ನಾನು ತಿಳಿಯೋಕೆ ಇಷ್ಟ. ನಾನು ಚಂದ್ರಶೇಖರ್ ಅಂತ ಮಾತಾಡ್ತೀನಿ, ಕರ್ನಾಟಕ ದಲಿತ ಜನಸೇನೆ ಜಿಲ್ಲಾಧ್ಯಕ್ಷ ಮಾತಾಡ್ತೀನಿ. ಇವಾಗ ನಮ್ಮ KGF ತಾಲೂಕಿನಲ್ಲಿ ಸುಮಾರು ಬೆಳೆಗಳನ್ನು ಬೆಳೆದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಇದೆ ಅಂತ ನಂಬ್ಕೊಂಡು ನಾವು ಆಫೀಸರ್ಸ್ ನಂಬ್ಕೊಂಡು ಮಂಡಿಗಳವ್ರು ನಂಬ್ಕೊಂಡು ಬೆಲೆ ಮಾಡಿ ಕಟಾವು ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೀವಿ ನಂಬಿಕೆಯಿಂದ. ಇವ್ರು ನಂಬಿಕೆ ದ್ರೋಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಬರೀ ಚೆಸ್ ಕಟ್ಟದೆ ಅದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಅವರ ಒಂದು ಆಫೀಸರ್ನ ಸುಮಾರು ಆರೋಪಗಳು ಮಾಡ್ತಾ ಇದ್ದಾರೆ. ಆ ಆರೋಪಗಳೆಲ್ಲ ಇರ್ಲಿ, ಸದ್ಯಕ್ಕೆ ನಿಮ್ಮ ಆರೋಪಗಳ ಕೈಬಿಟ್ಟು ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಿ. ರೈತರುಗಳನ್ನ ನಿಮ್ಮ ಚೆಸ್ಗಳಿಗೆ ಚೆಸ್ ಕಟ್ಟಬೇಕು ಅಂತ ಕೇಳಿದ್ದಕ್ಕೆ ನೀವು ಆರೋಪಗಳು ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಇಲ್ಲಿ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ಲ. ಸುಮಾರು ಕಷ್ಟಪಟ್ಟು ನಾವು ಬೆಲೆಗಳು ಮಾಡಿ ಅಲ್ಲಿ ತಗೊಂಡ್ ಬಂದು ಮಾರ್ಕೆಟ್ಗೆ ಬಂದು ಎಲ್ಲ ಮಾಡ್ಕೊಂತ ಇದ್ದಾರೆ. ನಿಮ್ಮ ಕಮಿಷನ್ಗಳಿಗೆ ನಿಮ್ಮ ದಂಧೆಗಳು ಮಾಡ್ಕೊಳಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಜಯಲಕ್ಷ್ಮಿ ಆರೋಪ ಮಾಡ್ತಾ ಇದೆ. ಅಂದ್ರೆ ಒಂದು ದಲಿತ ಮಹಿಳೆಗೆ ಇಷ್ಟೊಂದು ಕಿರುಕುಳ ಕೊಡೋದು ಸರಿ ಇಲ್ಲ. ಇದು ಹಿಂಗೆ ಮುಂದುವರೆದ್ರೆ ನಾವು ಜಿಲ್ಲೆಯಾದ್ಯಂತ ಮತ್ತೆ KGF ತಾಲೂಕಿನಲ್ಲಿ ಬಂಗಾರಪೇಟೆ ಎಲ್ಲ 5 ತಾಲೂಕುಗಳಲ್ಲೂ ಎಲ್ಲ ನಮ್ಮ ಸಂಘಟನೆಯವರು ಒಂದಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ದಯವಿಟ್ಟು ಪುಟ್ಟರಾಜ್ ಅವರೇ, ಸತೀಶ್ ಅವರೇ, ನಿಮ್ಗೆ ಏಕವಚನದಲ್ಲಿ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ. ಅವರೇ ಅಂತ ಹೇಳ್ತಾ ಇದೀವಿ, ಗೌರವದಿಂದ ಹೇಳ್ತಾ ಇದೀವಿ. ಆ ಗೌರವನ ಉಳಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕಾಗ್ತದೆ. ಲ್ಯಾಂಗ್ವೇಜ್ ಚೇಂಜ್ ಆಗೋದು ಬೇಡ. ನಿಮ್ ಗೌರವ ಧಕ್ಕೆ ತರದಂಗೆ ಇರೋಂಗಿದ್ರೆ ಯಾರು ವಿಜಯಲಕ್ಷ್ಮಿ ಅಂತ ಯಾರಿದ್ದಾರೆ ಆಫೀಸರ್ಸ್ನ, ಅವ್ರಿಗೆ ಒಂದು ಏನು ನಮ್ಮ ಕಮಿಷನ್ ದಂಧೆ ನಿಲ್ಲಿಸ್ಬಿಟ್ಟು ಅಲ್ಲಿ ಮಾರ್ಕೆಟ್ ಅಡಿಯಲ್ಲಿ ಏನ್ ಕಾನೂನು ಮಾರ್ಕೆಟ್ ಅಡಿಯಲ್ಲಿ ಇದೆ, ಏನು ಕಂಡೀಷನ್ಸ್ ಅಲ್ಲಿ ಅದು ನಡ್ಕೊಂಡು ಹೋದ್ರೆ ಸರಿ ಇರ್ತದೆ. ನಮ್ಗೆ ರೈತರಿಗೆಲ್ಲ ಅನುಕೂಲ ಆಗ್ತದೆ. ಅದ್ರ ಮುಖಾಂತರ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಅವರು ಸಹಾಯ ಮಾಡಕ್ ಬಂದ್ರೆ ನೀವೆಲ್ಲ ಈ ತರ ಆರೋಪ ಮಾಡೋದು ಸರಿ ಇಲ್ಲ. ದಯವಿಟ್ಟು ಇದನ್ನ ಹೊಂದಾಣಿಕೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡೋಗಿ ರೈತರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ದಲಿತ ಕ್ಷೇತ್ರ ಕಮಿಟಿಯಲ್ಲಿ ಡಿಸ್ಟ್ರಿಕ್ಟ್ ಕನ್ವೀನರ್ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಈ ವಿಚಾರ ಏನು ಅಂತ ಗೊತ್ತಾಗಿಲ್ಲ. ಬಂದಮೇಲೆ ಅವ್ರು ಹೇಳಿದ ರೀತಿ ಆಗಿದೆ, ಮಾತನಾಡಬೇಕು ಅಂತ ಬಂದಿದ್ದೀವಿ. ಇಲ್ಲಿ ಏನಾಗಿದೆ ಅಂದರೆ, ಈ APMC ಕಾರ್ಯದರ್ಶಿ ವಿಜಯಲಕ್ಷ್ಮಿ ಅಂತಕ್ಕಂಥವ್ರನ್ನ ಕೆಲ ತರಕಾರಿ ಮಾಲೀಕರು ವಿರುದ್ಧ ತರಕಾರಿ ದಲ್ಲಾಳಿಗಳ ಆರೋಪ ಮಾಡಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರ ಅಂತೇಳಿ ಮಾಧ್ಯಮಗಳು ಬರ್ತದೆ. ಜನ ನಾವು ಕೂಡ ಯೋಚನೆ ಮಾಡ್ತಾ ಇದೀವಿ, ಅದು ತಪ್ಪಾಗಿದೆ ಅಂತ. ಯಾಕಂದರೆ ಒಂದು ಹೆಣ್ಣುಮಗುಗೆ ಅನ್ಯಾಯ ಆದಾಗ ಯಾರು ಕೇಳ್ತಾರೆ. ಅದ್ರ ಬಗ್ಗೆ ಅವ್ರನ್ನ ಕಾಲಿಡಿದು ಹೇಳೋದೇನು ಅಷ್ಟೊಂದು ಒಳ್ಳೆಯದಲ್ಲ. ಅದರಿಂದ ಈ ಪೇಪರ್ಗಳೆಲ್ಲ ನೋಡಿ ನಮಗೆ ಬೇಜಾರಾಯಿತು. ಒಂದು ಕೌಂಟರ್ ಇದು ಮಾಡಬೇಕು, ಪತ್ರಕರ್ತರ ಮಾಧ್ಯಮದವ್ರನ್ನ ಕರೆದ್ಬಿಟ್ಟು ಒಂದು ಮೀಟಿಂಗ್ ಕರೆದು ಮಾಡೋಣ ಅಂತೇಳಿ, ದೊಡ್ಡವರೆಲ್ಲ ಕರೀತಾರೆ ಅಂತ ಅಣ್ಣವರೆಲ್ಲ ಬರ್ತಾರೆ ಅಂತ ಹೇಳಿದ್ರು ಅಂತ ತಿಳ್ಕೊಂಡು ನಾವು ಇಲ್ಲಿ ಬಂದಿವಿ. ಈಗ ಇದು ನಿಜವಾಗ್ಲೂ ಆ ಅಮ್ಮನಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಈ ಏನು ಹೇಳಿದ್ರೆ APMC ಹಲವಾರು ಸುಧಾರಣಾ ಕ್ರಮ ಕೈಗೊಂಡು ವ್ಯವಸ್ಥೆ ಸಹಿಸಲಾಗುತ್ತಿದೆ ಅಂತ ಹೇಳ್ತಾರೆ. ಇದನ್ನು ಸಹಿಸಿಕೊಳ್ಳಲಾದ ಕೆಲ ತರಕಾರಿ ದಲ್ಲಾಳಿಗಳು ವಿನಾಕಾರಣ ಆರೋಪ ಮಾಡ್ತಾರೆ. ಈ ಅಮ್ಮ ಸ್ವಲ್ಪ ಕಂಡೀಷನ್ ಕೆಲಸ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರು ನೀತಿನ ಜಾತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ನಡೆಯೋ ಆಗುವಗಳ ಬಗ್ಗೆ ಖಂಡಿಸಿ ಈ ರೀತಿ ನಡಿಬೇಕಂತ ಹೇಳಿದಕ್ಕೆ ಆಯಮ್ಮನ ಮೇಲೆ ಇವರೆಲ್ಲ ಸೇರಿ ಗೂಬೆ ಕುದಿಸ್ತಾ ಇದ್ದಾರೆ. ಆಯಮ್ಮ ನಮ್ಗೆ ಬೇಡ ಅಂತ. ಯಾಕಂದ್ರೆ ಆಯಮ್ಮ ಒಬ್ಬ ದಲಿತ ಮಹಿಳೆ ಅಂತ. ಆಯಮ್ಮ ಒಬ್ಬ ದಲಿತ ಮಹಿಳೆ ಅಂತ ಹೇಳ್ಬಿಟ್ಟು ಸಹಿಸಿಕೊಳ್ಳಾರ್ದೆ ಆಯಮ್ಮನ್ನ ಇದು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅದನ್ನ ಇದನ್ನ ನಾವು ಇಲ್ಲಿ ಒಕ್ಕೂಟದಿಂದ ಎಲ್ಲರೂ ಖಂಡಿಸ್ತಾ ಇದ್ದೀವಿ. ಆಯಮ್ಮನ್ನ ಯಾವುದೇ ಕಾರಣಕ್ಕೂ ಆಯಮ್ಮ ಮೇಲೆ ಯಾವ್ದು ಆರೋಪಗಳು ಇಲ್ಲದೇ ಕೂಡ ಈ ರೀತಿ ಕಾಲಿಳಿದೇಳ್ತಕ್ಕಂಥ ಕೆಲವರು, ಅವ್ರ ಹೆಸರುಗಳು ಸೌಕತ್ ಎಂಬುವರ ಮಳಿಗೆಗೆ GBR ಮಂಡಿ ಮಾಲೀಕರಾದ ಸತೀಶ್ ಮತ್ತು ಪುಟ್ಟರಾಜ್
ಇವರು ಅತಿಕ್ರಮ ಪ್ರವೇಶ ಮಾಡಿ ವಾಸದಾರರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಸತೀಶ್ ಅವರು ಸುಮಾರು ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿದ್ದ ಸೆಸ್ ಮೊತ್ತವನ್ನು ಪಾವತಿ ಮಾಡಲು ನೋಟಿಸ್ ನೀಡಿದ್ದಕ್ಕೇನೆ ಈ ಇಷ್ಟೆಲ್ಲ ಅವಾಂತರಗಳು ನಡೀತಾ ಇದೆ. ಸ್ಥಳದ ಕಟ್ಟೆ ಕಟ್ಟಿ ನನ್ನ ಸ್ಥಾನಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಆಯಮ್ಮನು ಅಳವಾಗಿ ತೋರ್ಕೊಂಡಿದ್ದಾಳೆ. ಇದರಿಂದ ಇವರು ಏನು ಮಾಡಿದ್ದಾರೆ, ಯೂತ್ ಭಾರಿ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಇದನ್ನು ತನಿಖೆ ಮಾಡಿದ್ರೆ ಗೊತ್ತಾಗೋದು. ಮಹಿಳೆ, ಒಬ್ಬ ದಲಿತ ಮಹಿಳೆ, ಆ ದಲಿತ ಮಗಳಿಗೆ ನಮ್ಮ ಕೆಂಚಣ್ಣ ಹೇಳದಂಗೆ ಅವ್ರಿಗೆ ಸಹಿಸಲಾರದೆ ಏನಾದ್ರೂ ಯಾವುದೋ ಒಂದು ಇಲ್ಲು ಸಲ್ಲದ ಒಂದು ಆರೋಪ ಮಾಡಿ ಕಿರುಕುಳ ಕೊಟ್ಟು ಅವಾಗ ದಕ್ಷ ಅಧಿಕಾರನ ಅಲ್ಲಿಂದ ಎತ್ತಿಸಬೇಕು ಅಂತ ಇವರು ಒಂದು ಸತೀಶ್ ಮತ್ತೆ ಪುಟ್ಟರಾಜು ಸತೀಶ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರು ಸತ್ತೋಗಿರೋದು ಎಲ್ಲಿ ನೋಡಿದ್ರ ಮಂಡಿ ಇಟ್ಕೊಂಡಿರೋರು ಮಾಲೀಕರು ಯಾರಾದ್ರೂ ಸತ್ತೋಗಿದಾರ? ನೀವು ಆ ಮಾರ್ಕೆಟ್ ನಲ್ಲಿ ಟೊಮಾಟೊ ಆಗ್ಲಿ ತರಕಾರಿ ಆಗ್ಬೋದು ತಗೊಂಡೋಗಿರೋರು ಆ ಕಡೆಯಿಂದನೂ ಕಮಿಷನ್ ಬರುತ್ತೆ ನಿಮ್ಗೆ. ಮತ್ತೆ ರೈತರು ಎತ್ಕೊಂಡು ಬಂದಿರೋದು 110 ರೂಪಾಯಿ ಕಮಿಷನ್ ಬರುತ್ತೆ ನಿಮ್ಗೆ. ಯಾರಪ್ಪನ್ ಸತ್ತೋ? ರೈತರದಿಂದ ಬದುಕ್ತಾ ಇರೋದು ನೀವು. ಒಬ್ಬ ದಕ್ಷ ಅಧಿಕಾರಿನ ರೈತರಿಗೆ ಮೋಸ ಮಾಡ್ಬೇಡ ಅಂತ ಹೇಳಿದ್ದಕ್ಕೆ ಆ ಮಹಿಳೆ ಮೇಲೆ ಇಲ್ಲಿಸಲದ ಆರೋಪ ಸಲ್ಲಿಸ್ತಾ ಇದ್ರ ನೀವು. ನೋಡಿ ಪುಟ್ಟರಾಜ್ ಸತೀಶ್ ಅವರ ಎಚ್ಚರಿಕೆ ಕೊಡ್ತಾ ಇದ್ವಿ, ಫಸ್ಟ್ ಅಂಡ್ ಲಾಸ್ಟ್. ನೀವು ಯಾವುದೇ ಆರೋಪ ಇದ್ರೆ ಹಿಂಪಡೆಯಬೇಕು. ಇಲ್ಲದಿದ್ದ ಕಾರಣ ನಾವು ಸುಮ್ಮನೆ ಒಂದು ಎಚ್ಚರಿಕೆ ಕೊಡೋಕೆ ಮಾತ್ರ ಇಷ್ಟು ಮಾತ್ರ ಸೇರಿದ್ವಿ. ಇಲ್ಲಿ ಎಲ್ಲಾ ಒಕ್ಕೂಟ ಸಂಘಟನೆಗಳು APMC ಮಾರ್ಕೆಟ್ ಹಿಡಿದು DC ಆಫೀಸರ್ ಕಾಲ್ನಡಿಗೆ ಜೊತೆ ಹೋರಾಟ ನೋಡ್ತೀರಾ. ಒಬ್ಬ ದಕ್ಷ ಅಧಿಕಾರಿ ನೀವೇನಾದ್ರೂ ಎಮ್ಮನ ಎತ್ತಂಗಡಿ ಮಾಡಕ್ ಏನಾದ್ರು ನೀವೇನಾದ್ರೂ ಪ್ರಯತ್ನ ಪಟ್ಟು ಇಲ್ಲಿಸಲ್ಲದ ಏನಾದ್ರು ಆರೋಪ ಮಾಡ ಎಮ್ಮಗೆ ಏನಾದ್ರು ತೊಂದರೆ ಆದ್ರೆ ಈ ಎಮ್ಮ ಕಿರುಕುಳ ಕೊಟ್ಟದ್ದು ಏನಾದ್ರು ನೀವು ನಿಲ್ಲಿಸಿಲ್ಲ ಅಂದ್ರೆ ಜಿಲ್ಲೆದಂತ ಉಗ್ರವಾದ ಹೋರಾಟ ಅಂತ ಎಲ್ಲ ನಮ್ಮ ಸೀನಿಯರ್ ಎಲ್ಲರ ದಲಿತ ಮುಖಂಡರು ಹೇಳಿದಾರೆ. ಅದೇ ಮಾತು ನಾವು ಹೇಳ್ತಾ ಇದ್ದೀವಿ. APMC ಮಾರುಕಟ್ಟೆಯಿಂದ ಸಾವಿರಾರು ಜನ ಜಿಲ್ಲಾದ್ಯಂತ ಹೋರಾಟ, ಜಿಲ್ಲಾ ಅಧಿಕಾರಿ ಕಚೇರಿವರೆಗೂ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನೀವು ಬಂಡಿ ಹೆಂಗಿಟ್ಕೊಂಡು ನೀವು ವ್ಯಾಪಾರ ಮಾಡ್ತೀರೋ ನೋಡೋಣ. ಇಷ್ಟು ದಿನ ಇಲ್ಲದಿದ್ದ ಒಬ್ಬ ಅಮ್ಮ ಇವಾಗ ಭ್ರಷ್ಟಾಧಿಕಾರ ಅಂತ ಹೇಳ್ತೀರಾ ನೀವು? ಇಷ್ಟು ದಿನ ಯಾಕೆ ಹೇಳಿಲ್ಲ ನೀವು? ಇಷ್ಟು ದಿನ ಯಾಕೆ ಹೇಳಿಲ್ಲ ನೀವು ಸರಿ ಇಲ್ಲ ಅಂತ? ಏನ್ ತಿಳ್ಕೊಂಡಿದ್ದೀರಾ? ನೋಡಿ ಪುಟ್ಟರಾಜ್ ಅವರು, ಸತೀಶ್ ಅವರೇ, ಒಳ್ಳೆ ಮಾತುಗಳಿಂದ ಇಲ್ಲೆಲ್ಲ ರೈತ ಸಂಘದವರು, ಕನ್ನಡ ಪರ ಸಂಘದವರು, ದಲಿತ ಪರ ಸಂಘ ಎಲ್ಲ ಒಕ್ಕೂಟದಿಂದ ಮಾತಾಡ್ತಾ ಇದ್ದೀವಿ. ಇದನ್ನೇನಾದ್ರೂ ಇಲ್ಲಿಗೆ ನಿಲ್ಸಿಲ್ಲ, ಎಮ್ಮಗೆ ಏನಾದ್ರೂ ಕಿರುಕುಳ ತೊಂದರೆ ಕೊಟ್ಟಿದ್ರೆ ಕಾನೂನು ಕ್ರಮ ಹೋರಾಟ ಮಾಡ್ತೀವಿ. ನಾವು ಶಿಸ್ತಿನ ಸಿಪಾಯಿಗಳು, ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಬಂದ ಆಮೇಲೆ ನೀವು ಮಂಡಿ ಹೆಂಗಿಟ್ಕೊಂಡು ಹೆಂಗ್ ಇದು ಮಾಡ್ತೀರಾ ಗೊತ್ತಾ? ಶನಿವಾರ ಭಾನುವಾರ ಯಾಕೆ ರಜಾ ಕೊಡ್ಬೇಕು? ತರಕಾರಿ ಎತ್ಕೊಂಡು ಹಳ್ಳಿಯಿಂದ ಎತ್ಕೊಂಡ್ ಬಂದವ್ರು ಏನಾಗ್ಬೇಕು? ಇಲ್ಲಿ ಬಂದಿರೋ ದುಡ್ಡು ತಿನ್ಬೇಕು. ನೀವು ಹೆಂಡತಿ ಮಕ್ಕಳು ಮಜಾ ಮಾಡ್ಬೇಕಂದ್ರೆ 2 ದಿನ ರಜಾ ಕೊಡ್ಬೇಕು. ಇವ್ರೇನಾಗ್ಬೇಕು? ಕೂಲಿ ಅವ್ರನ್ನ ಇಟ್ಕೊಂಡು ಇಲ್ಲೆಲ್ಲ ತೋಟದಲ್ಲಿ ಕಿತ್ಕೊಂಡು ಬಾಕ್ಸ್ಗಳು ಹಾಕೊಂಡು ಇಲ್ಲಿಂದ ಬಾಡಿಗೆ ಇಟ್ಕೊಂಡು ಮಾರ್ಕೆಟ್ಗೆ ಬಂದ್ರೆ ನೀವು ಇವತ್ತು ಮಂಡಿ ರಜಾ ಅಂದ್ರೆ ಯಾವ್ದು ಬಲ್ತೋದ್ರೆ ಏನಾಗುತ್ತೆ? ಅದು ತಗೊಂತಾರ? 2 ಕಡೆ ಕಮಿಷನ್ ಪಡ್ಕೊಂಡು ನೀವು ರಾಜಾರೋಷಾಗಿ ರಾಯಲ್ ಫ್ಯಾಮಿಲಿ ಆಗಿ ನೀವು ಹೆಂಡತಿ ಮಕ್ಕಳು ಚೆನ್ನಾಗಿ ಬದುಕಿ. ಯಾರಿಂದ? ರೈತರಿಂದ. ರೈತರಿಲ್ಲಾದ್ರೆ ಈ ದೇಶನೇ ಇಲ್ಲ. ರೈತರು ಬೆನ್ನೆಲ್ಬು ಅಂತ ಹೇಳ್ತಾರೆ. ಏನಕ್ಕೆ? ರೈತರು ಎಲ್ಲಿ ನೋಡಿದ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾ ಇದ್ರಿ. ನೀವು ಯಾವತ್ತಾದ್ರೂ ಮಂಡಿಯವ್ರು ಏನಾದ್ರು ಹೋಗಿದ್ದೀರಾ? ನಾವ್ ಹೇಳ್ತಾ ಇದ್ದೀವಿ, ದಲಿತ ಮಹಿಳೆಗೆ ನೀವು ಕೊಡ್ತಾ ಇರೋದು ಆ ತರ ಬೇರೆ ಯಾವ ತರ ಆಗುತ್ತೆ ತಿರುವು ಅಂತ ಆಮೇಲೆ ಗೊತ್ತಾಗುತ್ತೆ. ದಯವಿಟ್ಟು ನಿಲ್ಸ್ಬಿಡಿ. ಆ ಎಮ್ಗೆ ಸಹಕಾರ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಸರಿ. ಇಲ್ಲದಿದ್ದ ಕಾರಣದಲ್ಲಿ ನಾವು ಉಗ್ರ ಹೋರಾಟ ಅಂತ ಮಾಡ್ತಾ ಎಲ್ಲಾ ಒಕ್ಕೂಟ ಸಂಘಟನೆಗಳಿಂದ ಎಚ್ಚರಿಕೆ ಕೊಡ್ತಾ ಅಂತ ನೀವು ಬಿ ಕೇರ್ಫುಲ್ ಕಮಾಂಡರ್ ಅಂತ ಹೇಳ್ತಾ ಇದ್ದೀನಿ. ಸತೀಶ್ ಪುಟ್ಟರಾಜ್ ಗೌಡ ಅವರ